ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ರೈತರಿಗೆ ಉಪಯೋಗವಾಗೋಂಥ ಒಂದು ಮಾಹಿತಿನ ತೊಗೊಂಬಂದಿದ್ದೀನಿ. ಮೋದಿ ಅವರು ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ನೇರವಾಗಿ ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಈಗ 2024ರಲ್ಲಿ ಒಂದು ಯೂನಿಯನ್ ಬಡ್ಜೆಟ್ ಕೂಡ ಆಯಿತು. ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಕೃಷಿ ಕ್ಷೇತ್ರಕ್ಕೆ ಮೋದಿಯವರು ಎಷ್ಟು ಸಬ್ಸಿಡಿ ನೀಡಿದ್ದಾರೆ ಅಂತೇಳಿ ರೈತರೆಲ್ಲ ಕಾದು ಕೂತ್ಬಿಟ್ಟಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ 2024-25ನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿತು. ಹಲವು ಕ್ಷೇತ್ರಗಳಿಗೆ ಒಂದು ಗಣನೀಯವಾದಂತಹ ಅನುದಾನವನ್ನು ನೀಡ್ತಾ ಬರ್ತಾ ಇದೆ. ನಿನ್ನೆನೂ ಕೂಡ ನೀಡ್ತು. ಹಾಗಾದರೆ ಕೃಷಿ ಒಂದು ಕ್ಷೇತ್ರಕ್ಕೆ ಎಷ್ಟು ಒಂದು ಅನುದಾನವನ್ನು ನೀಡ್ತು, ಎಷ್ಟು ಅನುಕೂಲವನ್ನು ಮಾಡಿಕೊಡ್ತು ಅಂತ ಹೇಳಿ ನಮ್ಮ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕೇಂದ್ರದ ಒಂದು ಬಜೆಟಲ್ಲಿ ಹೇಳಿದ್ದಾರೆ. ಹಲವು ಕ್ಷೇತ್ರಗಳಿಗೆ ಅವರು ಯೋಜನೆಗಳನ್ನು ನೀಡಿದ್ರು. ಶಿಕ್ಷಣವಾಗಲಿ, ಉದ್ಯೋಗ ಆಗಲಿ, ಕೈಗಾರಿಕೆ, ಮಹಿಳೆ ಮತ್ತು ಕೃಷಿ, ಹೀಗೆ ಹಲವು ಕ್ಷೇತ್ರಗಳಿಗೆ ಅನುದಾನವನ್ನು ನೀಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಕೃಷಿಗೆ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ. ನಿಜಕ್ಕೂ ಕೂಡ ಇದು ರೈತರ ಮುಖದಲ್ಲಿ ಒಂದು ಮಂದಹಾಸವನ್ನು ಮೂಡಿಸಿದೆ. ಹಾಗಾದರೆ ಒಟ್ಟು ಎಷ್ಟನ್ನು ಅವರು ಮೀಸಲಿಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ 1,52,00,00,000 ಕೋಟಿ ರೂಪಾಯಿಗಳನ್ನು ಅವರು ಮೀಸಲಿಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ 5 ರಾಜ್ಯಗಳಲ್ಲಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ವಿತರಿಸುವ ಮೂಲಕ ಬಜೆಟ್ನಲ್ಲಿ ಒಂದು ಮಂಡನೆಯನ್ನು ಮಾಡಿದ್ದಾರೆ. ಈ ಒಂದು ನಿಧಿಯಿಂದ ಕೃಷಿ ಮತ್ತು ಸಂಬಂಧಿಸಿದ ಕ್ಷೇತ್ರಗಳಿಗೆ ಯೋಜನೆಯನ್ನು ರೂಪಿಸ್ಕೊಬೋದು ಅಂತೇಳಿ ಅವರು ತಿಳಿಸಿದ್ದಾರೆ. ಒಂದು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ಒಂದು ನೆರವನ್ನು ಈ ಕೇಂದ್ರದ ಮುಖಾಂತರ ನಾವು ನೀಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಮುಂದಿನ 1 ವರ್ಷದಲ್ಲಿ 1 ಕೋಟಿ ರೈತರನ್ನು ನೈಸರ್ಗಿಕ ಕೃಷಿ ವ್ಯಾಪ್ತಿಗೆ ತಗೊಂಬರ್ತೀವಿ ನಾವು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನೈಸರ್ಗಿಕ ಕೃಷಿ ಅಂತಂದರೆ ನಿಮಗೆಲ್ರಿಗೂ ಗೊತ್ತು, ಆರ್ಗ್ಯಾನಿಕ್ ಅಂತೇಳಿ ಯಾವುದೇ ರೀತಿಯ ರಸಗೊಬ್ಬರಗಳನ್ನು ಹಾಕದೆ ಒಂದು ನೈಸರ್ಗಿಕವಾಗಿ ಒಂದು ಕೃಷಿಯನ್ನು ಮಾಡೋ ಹಾಗೆ ಮಾಡ್ತೀವಿ ಅಂತ ಅವರು ಕೂಡ ಬಜೆಟ್ನಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಒಂದು ಕಾಳುಗಳು ಏನು ಎಣ್ಣೆಯನ್ನು ತಯಾರು ಮಾಡ್ತಾರಲ್ಲ, ಅಂಥ ಕಾಳುಗಳ ಒಂದು ಉತ್ಪಾದನೆ ಆಗಲಿ, ಸಂಗ್ರಹಣೆ ಮತ್ತು ಮಾರುಕಟ್ಟೆಗೆ ಒತ್ತನ್ನು ನೀಡಿದ್ದಾರೆ ಅಂತೇಳಿ ಅವರು ಮಂಡನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ತರಕಾರಿ ಒಂದು ಪೂರೈಕೆಗಾಗಿ ಒಂದು ಪೂರೈಕೆಯ ಸರಪಳಿಯನ್ನು ಬಲಪಡಿಸುವುದು ಮತ್ತು ರೈತರ ಅನುಕೂಲಕ್ಕಾಗಿ ಒಂದು ಡಿಜಿಟಲ್ ಬೆಳೆ ಸಮೀಕ್ಷೆಯನ್ನು ನಾವು ನೀಡ್ತೀವಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಕೃಷಿ ಉತ್ಪಾದನೆ ಹೆಚ್ಚಿಸುವುದೇ ನಮ್ಮ ಗುರಿ. ಆದ್ದರಿಂದ ನಮ್ಮ ಸರ್ಕಾರ ಯಾವತ್ತಿದ್ದರೂ ಕೂಡ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ. ಅವರಿಗೋಸ್ಕರನೇ ನಾವು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅವರು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದಗಳು.